ಹಾಯ್ ಹಲೋ ನಮಸ್ತೆ. ಸೌಮ್ಯ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಸೌಮ್ಯ ರೆಡ್ಡಿ. ಮನುಷ್ಯನಿಗೆ ಪ್ರೆಸೆಂಟ್ಗಿಂತ ಫ್ಯೂಚರ್ ಬಗ್ಗೆ ಆಸಕ್ತಿ ಜಾಸ್ತಿ. ನಾಳೆ ಏನಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಜಾಸ್ತಿ. ಹಾಗೆ ಜಗತ್ನಲ್ಲಿ 2025ರಲ್ಲಿ ಏನೆಲ್ಲ ಆಗಬಹುದು ಅಂತ ಹೇಳಿ ಫೇಮಸ್ ಭವಿಷ್ಯಕಾರರು ಕೆಲವು ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ. ಪ್ರತಿ ವರ್ಷ ಕೂಡ ಇವರ ಭವಿಷ್ಯದ ವಾಣಿಗಳು ಹೆಚ್ಚು ಸಂಚಲನವನ್ನ ಉಂಟು ಮಾಡುತ್ತೆ, ಸದ್ದನ ಮಾಡುತ್ತೆ, ಚರ್ಚೆಗೆ ಗ್ರಾಸ ಆಗುತ್ತೆ. ಹಾಗಾದ್ರೆ ಆ ಕಾಲಜ್ಞಾನಿಗಳು ಹೇಳಿರುವಂತಹ ಪ್ರಿಡಿಕ್ಷನ್ಗಳು ಏನು? 2025ರಲ್ಲಿ ಜಗತ್ತಿನಲ್ಲಿ ಜಾಗತಿಕವಾಗಿ ನಡೆಯಬಹುದಾದಂತಹ ಘಟನೆಗಳು ಏನು? ಯಾವೆಲ್ಲ ಆಪತ್ತು ವಿಪತ್ತುಗಳು ಮನುಷ್ಯನಿಗೆ ಕಾದಿದೆ? ಜಗತ್ತು ಏನೆಲ್ಲ ಅನುಭವಿಸಬೇಕಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಬಾಬಾ ವಂಗಾ, ನಾಸ್ಟ್ರಡಾಮಸ್ ಮತ್ತು ನಿಕೋಲಸ್ ಇವರು ಜಗತ್ತಿನ ಪ್ರಸಿದ್ಧ ಭವಿಷ್ಯಕಾರರಲ್ಲಿ ಹೆಚ್ಚು ಸದ್ದನ್ನ ಉಂಟು ಮಾಡಿರುವಂತಹ ಭವಿಷ್ಯವಾಣಿಯನ್ನ ನಿಖರವಾಗಿ ಹೇಳಿರುವಂತಹ ವ್ಯಕ್ತಿಗಳು. 2025 ಬಗ್ಗೆನೂ ಕೂಡ ಇವರು ಹಲವಾರು ಸ್ಫೋಟಕ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಅದು ಇವತ್ತು ಬಹಿರಂಗವಾಗಿದೆ. ಹಾಗಾಗಿ ಹೆಚ್ಚು ಸಂಚಲನವನ್ನ, ಸದ್ದನ್ನ ಉಂಟು ಮಾಡ್ತಾ ಇದೆ. ಅವರು ಉಲ್ಲೇಖ ಮಾಡಿರುವಂತಹ ಘಟನೆಗಳು ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ನಡೆದು ಹೋಗಿವೆ, ನಿಜ ಆಗಿವೆ. ಹಾಗಾಗಿ ಇವರ ಭವಿಷ್ಯವಾಣಿ ಹೆಚ್ಚು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಬಾಬಾ ವಂಗಾ ಬಲ್ಗೇರಿಯಾ ಮೂಲದವರು. 1911ರಲ್ಲಿ ಪಾಂಡೇವಾಡದ ಡಿಮಿಟ್ರೋವಾ ಎಂಬಲ್ಲಿ ಜನಿಸ್ತಾರೆ. ಇವರ ಬಾಲ್ಯದ ಹೆಸರು ವಾಂಚೆಲಿಯಾ ಪಾಂಡೇವಾಡ ಡಿಮಿಟ್ರೋವಾ ಅಂತ ಹೇಳಿ. ಇವರು ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳೆದುಕೊಳ್ತಾರೆ. ಹಾಗೆ ಇವರು ಒಂದು ಚಂಡಮಾರುತಕ್ಕೆ ಸಿಲುಕಿದ ನಂತರ ದೃಷ್ಟಿಯನ್ನ ಕಳೆದುಕೊಳ್ತಾರೆ. ದೃಷ್ಟಿಯನ್ನ ಕಳೆದುಕೊಂಡ್ಮೇಲೆ ಇವರು ಭವಿಷ್ಯವನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವರು ಹೇಳಿರುವಂತಹ ಭವಿಷ್ಯತ್ತು 5079 ಇಸ್ವಿಯಲ್ಲಿ ಏನ್ ಆಗಬಹುದು, ಏನೆಲ್ಲ ಘಟನೆಗಳು ಜಾಗತಿಕ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ಗಳನ್ನ ಮಾಡಿದ್ದಾರೆ. ಹಾಗಾದ್ರೆ 2025ರಲ್ಲಿ ಇವ್ರು ಮಾಡಿರುವಂತಹ ಪ್ರಿಡಿಕ್ಷನ್ಗಳು ಏನು, ಹಿಂದೆ ಇವ್ರು ಮಾಡಿದಂತಹ ಪ್ರಿಡಿಕ್ಷನ್ಗಳು ಅದು ನಿಜ ಆಗಿದೆಯಾ ಅಂತ ಅನ್ನೋದ್ರ ಬಗ್ಗೆ ನಾನೀಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಬಾಬಾ ವಂಗಾ ಅವತ್ತು ಹೇಳಿದ್ರು, ಸೆಪ್ಟೆಂಬರ್ 11ರಂದು ಅಮೆರಿಕದಲ್ಲಿ ಒಂದು ದಾಳಿ ಆಗುತ್ತೆ ಅನ್ನುವಂತಹ ಉಲ್ಲೇಖವನ್ನ ಮಾಡಿದ್ರು. ಅದು ಕೂಡ ನಿಜ ಆಯ್ತು. ಹಾಗೆ ಬ್ರೆಕ್ಸಿಟ್ ನ ಬಗ್ಗೆ ಕೂಡ ಅವರು ಮೊದಲೇ ಊಹಿಸಿದ್ರು. ಹಾಗೆ ಡಯಾನಾ ಸಾವು ಉಂಟಾಗುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ರು. ಅದ್ರ ಪ್ರಕಾರ ಇವತ್ತು ಆ ಪ್ರಿಡಿಕ್ಷನ್ ಗಳೆಲ್ಲ ನಿಜ ಆಗಿ ಅಚ್ಚರಿಯನ್ನ ಮೂಡಿಸಿದೆ. ಹಾಗಾಗಿ ಬಾಬಾ ವಂಗಾ ಪ್ರಿಡಿಕ್ಷನ್ ಬಗ್ಗೆ ಹೆಚ್ಚು ಸಂಚಲನ ಇವತ್ತು ಉಂಟಾಗಿರುವಂತದ್ದು. ಹಾಗೆ ನಾಸ್ಟ್ರಡಾಮಸ್ ಕೂಡ ಕೆಲವೊಂದು ಪ್ರಿಡಿಕ್ಷನ್ ಗಳನ್ನ ಮಾಡಿದ್ದಾರೆ. 2025ರಲ್ಲಿ ಯುದ್ಧ ಭೀತಿ ಕಾದಿದೆ ಜಗತ್ತಿಗೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಿಂದೆ ಅವರು ಅಡಾಲ್ಟ್ ಹಿಟ್ಲರ್ ಉದಯದ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿದ್ರು. US ಅಧ್ಯಕ್ಷ ಜಾನ್ ಕೆನಡಿ ಹತ್ಯೆ ಆಗುತ್ತೆ, ಹಾಗೆ ಇಸ್ರೇಲ್ ಹಮಾಸ್ ಯುದ್ಧ ನಡೆಯುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ ಹಮಾಸ್ ಇಸ್ರೇಲ್ ಯುದ್ಧಗಳು ನಡೀತಾ ಇದೆ. ಹಾಗೆ ರಷ್ಯಾ ಉಕ್ರೇನ್ ಯುದ್ಧಗಳು ನಡೀತಾ ಇದೆ. ಮತ್ತೆ ಜಗತ್ನಲ್ಲಿ ಯುದ್ಧದ ಭೀತಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೆಯುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನಿಕೋಲಸ್ ಅನ್ನುವಂತಹ ವ್ಯಕ್ತಿ ಕೂಡ ಇವ್ರ ತರನೇ ಸಿಮಿಲರ್ ಆಗಿ ಕೆಲವೊಂದು ಪ್ರಿಡಿಕ್ಷನ್ ಗಳನ್ನ ಮಾಡಿದ್ದಾರೆ. ಅವಕ್ಕೆ ಸಾಕಷ್ಟು ಸಾಮ್ಯತೆ ಕೂಡ ಇದೆ. ನಿಕೋಲಸ್ ಕರೋನಾ ಬಗ್ಗೆ ಅವತ್ತೇ ಮಾಹಿತಿಯನ್ನ ನೀಡಿದ್ರು, ಅಂದ್ರೆ ಸುಳಿವನ್ನ ಕೊಟ್ಟಿದ್ರು. ಈ ನಿಕೋಲಸ್ ಚಿಕ್ಕ ವಯಸ್ಸಿನಲ್ಲೇ ಒಂದು ಪವರ್ ಅನ್ನ ಪಡ್ಕೊಂಡಿದ್ದ. ಅವನು ಚಿಕ್ಕ ವಯಸ್ಸಿನಲ್ಲೇ ಒಂದು ಕೋಮಾಗೆ ಜಾರಿರ್ತಾರೆ. ಆ ನಂತರ ಕೋಮಾದಿಂದ ಹೊರಬಂದು ಒಂದು ಸಾವು ಬದುಕನ್ನ ನಡುವೆ ಹೋರಾಟವನ್ನ ಮಾಡಿ ಗೆದ್ದು ಬಂದಿದ್ದಂತಹ ಒಂದು ವ್ಯಕ್ತಿ. ಆನಂತರ ಇವರು ಹೇಳಿದಂತಹ ಭವಿಷ್ಯವಾಣಿಗಳು ಹೆಚ್ಚು ಪ್ರಖರವಾಗಿರುತ್ತೆ, ಹಾಗೆ ನಿಖರವಾಗಿ ಕೂಡಿರುತ್ತೆ. ನಿಕೋಲಸ್ ಕೇವಲ 38 ವರ್ಷ ವಯಸ್ಸಿನ ವ್ಯಕ್ತಿ. ಆತ ಒಂದು ಸಾಂಕ್ರಾಮಿಕ ರೋಗ ಇಡೀ ಜಗತ್ತನ್ನೇ ಕಾಡುತ್ತೆ, ತಲ್ಲಣಗೊಳಿಸುತ್ತೆ, ಜನರ ಬದುಕನ್ನ ಜೀವವನ್ನ ಕಷ್ಟಕೊಳ್ಳುತ್ತೆ ಅನ್ನುವಂತ ಮಾತನ್ನ ಭವಿಷ್ಯವಾಣಿಯನ್ನ ನುಡಿದಿದ್ದ. ಅದ್ರ ಪ್ರಕಾರ 2018ರಲ್ಲೇ ಈ ಭವಿಷ್ಯವಾಣಿಯನ್ನ ಹೇಳಿದ್ದ. ಆದ್ರೆ ಜಗತ್ತು ಇದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಟ್ಟಿರಲಿಲ್ಲ. ಆ ನಂತರ ಈ ಭವಿಷ್ಯವಾಣಿ ಜಗಜ್ಜಾಹೀರಾಯ್ತು. ಹಾಗಾಗಿ ಆತ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡ. ಅದೇ ರೀತಿ ನಾಸ್ಟ್ರಡಾಮಸ್ ಕೂಡ ತಮ್ಮ ಭವಿಷ್ಯವಾಣಿಯನ್ನ ಹೇಳಿದ್ದಾರೆ. ನಾಸ್ಟ್ರಡಾಮಸ್ ತಮ್ಮ ಲೆಸ್ ಪ್ರೊಫೆಷನ್ ಪುಸ್ತಕದಲ್ಲಿ ಉಲ್ಲೇಖಗಳನ್ನ ಮಾಡಿದ್ದಾರೆ. ಜಗತ್ನಲ್ಲಿ ಯಾವ್ಯಾವ ವರ್ಷ ಏನೆಲ್ಲ ಘಟನೆಗಳು ಜರುಗಬಹುದು ಅನ್ನುವಂತಹ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗೆ 2025ರಲ್ಲಿ ಕೂಡ AI ತಂತ್ರಜ್ಞಾನ ತನ್ನ ಪ್ರಾಬಲ್ಯತೆಯನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗೆ ನಿಕೋಲಸ್
2025ರಲ್ಲಿ 3ನೇ ಮಹಾಯುದ್ಧ ಫಿಕ್ಸ್ ಅನ್ನುವಂತಹ ಮಾತನ್ನ ಹೇಳಿದ್ದಾನೆ. ಹಾಗಾಗಿ ಈ ಭವಿಷ್ಯದ ಬಗ್ಗೆ ಜನ ಹೆಚ್ಚು ತಲೆಯನ್ನ ಕೆಡಿಸ್ಕೊಂಡಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ ಅನ್ನುವಂತಹ ಒಂದು ಹೈಟೆಕ್ ಸಿಟಿಗಳು, ರಾಯಲ್ ಸಿಟಿಗಳು ಏನಿದೆ ಅವು ಈಗ ಸುಟ್ಟು ಭಸ್ಮವಾಗಿದೆ. ಅದಕ್ಕೆ ಕಾರಣವಾಗಿರೋದು ಒಂದು ಕಾಡ್ಗಿಚ್ಚು. ಈ ಕಾಡ್ಗಿಚ್ಚಿನ ಬಗ್ಗೆ ಮುಂಚೆನೆ ಮಾಹಿತಿ ಇದ್ರೂ ಕೂಡ ಅಮೆರಿಕ ಅದನ್ನ ಇನ್ನೂ ಕೂಡ ಕಂಟ್ರೋಲ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಇಡೀ ಹಾಲಿವುಡ್ಡೇ ಹತ್ಕೊಂಡು ಉರಿತಾ ಇದೆ. ಅಮೆರಿಕದಲ್ಲಿ ಕಾಡ್ಗಿಚ್ಚು ವ್ಯಾಪಕವಾಗಿ ಹಬ್ಬುತ್ತಾ ಇದೆ. ಅಲ್ಲಿ ಜನರ ಬದುಕನ್ನ ಕಿತ್ಕೊಳ್ತಾ ಇದೆ. ಹಾಗೆ ಎಷ್ಟೋ ಆಗರ್ಭ ಶ್ರೀಮಂತರು, $1,000,000 ವ್ಯಕ್ತಿಗಳು ತಮ್ಮ ಸಂಪತ್ತನ್ನ ಕಳ್ಕೊಂಡು, ಮನೆ ಮಠಗಳನ್ನ ಕಳ್ಕೊಂಡು ಈಗ ಬೀದಿಗೆ ಬಿದ್ದಿದ್ದಾರೆ. ಈ ಒಂದು ಘಟನೆ ಬಗ್ಗೆ ಬಾಬಾ ವಂಗ ಮೊದಲೇ ಉಲ್ಲೇಖವನ್ನ ಮಾಡಿದ್ರು. ಸೊ ನಾಸ್ಟ್ರಡಾಮಸ್ ಹಾಗೂ ಬಾಬಾ ವಂಗ ಸಿಮಿಲರ್ ಭವಿಷ್ಯವಾಣಿಗಳನ್ನ 2025 ಬಗ್ಗೆ ಉಲ್ಲೇಖವನ್ನ ಮಾಡಿರುವಂತದ್ದು. ಇನ್ನು ನಿಕೋಲಸ್ ಕೂಡ ಪ್ರಕೃತಿ ವಿಕೋಪ ಹಾಗೆ ತಾಪಮಾನ ವೈಪರೀತ್ಯ, ಹವಾಮಾನದಲ್ಲಿ ಹಿಂದೆ ಎಂದೂ ಕಂಡು ಕೇಳರಿಯದೇ ಇರುವಂತಹ ಒಂದು ವೈಪರೀತ್ಯ ಉಂಟಾಗುತ್ತೆ ಎನ್ನುವಂತಹ ಮಾತನ್ನ ಹೇಳಿದ್ದಾನೆ. ಹಾಗೆ ಈಗ ನಾವು ನೋಡ್ತಾ ಇದೀವಿ, ಅತಿಯಾದ ಬಿಸಿಲು, ಅತಿಯಾದ ಚಳಿ, ಅತಿಯಾದ ಮಳೆ, ಹಾಗೆ ಚಂಡಮಾರುತಗಳು ಹೆಚ್ಚು ಉಂಟಾಗುತ್ತೆ. ಜನಸಾಮಾನ್ಯರ ಬದುಕು ಮತ್ತಷ್ಟು ದುಸ್ತರವಾಗುತ್ತೆ, ಮನೆ ಮಠಗಳನ್ನ ಕಳ್ಕೊಳ್ಬೇಕಾಗತ್ತೆ, ಪ್ರವಾಹ ಹೆಚ್ಚಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗೆ 3ನೇ ಮಹಾಯುದ್ಧ ಫಿಕ್ಸ್ ಅನ್ನುವಂತಹ ಮಾತನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಇವರ ಭವಿಷ್ಯವಾಣಿ ಪ್ರಕಾರ ಈಗ ಸಾಕಷ್ಟು ವಿದ್ಯಮಾನಗಳು ಜರುಗ್ತಾ ಇವೆ. ಹಾಗಾಗಿ ಇವರ ಭವಿಷ್ಯವಾಣಿಗಳ ಬಗ್ಗೆ ಜಗತ್ನಲ್ಲಿ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿರುವಂತಹದ್ದು. ಬಾಬಾ ವಂಗ, ನಾಸ್ಟ್ರಡಾಮಸ್ ಅವರು ಯುದ್ಧ ಭೀತಿ, ಪ್ರವಾಹ ಹಾಗೆ